ಸಾಲು ಮರದ ತಿಮ್ಮಕ್ಕನವರು ಇವತ್ತು ಕಾಲುವಾಗಿ ಆಸ್ಪತ್ರೆಯಲ್ಲಿದ್ದರು. 2 ನವೆಂಬರ್ಗೆ ಅಡ್ಮಿಟ್ ಆಗಿದ್ದಾರೆ. 2 ನವೆಂಬರ್ಗೆ ಅಡ್ಮಿಟ್ ಆಗಿದ್ದಾರೆ. 2 ನವೆಂಬರ್ಗೆ ಅಡ್ಮಿಟ್ ಆಗಿದ್ದರು. ಅವರು 114 ವರ್ಷಗಳ ಕಾಲ ಬದುಕಿದ್ದಾರೆ. ಅವರ ಹುಟ್ಟೂರು ಹುಲಿಕಲ್ ಗ್ರಾಮ, ಮಾಗಡಿ ತಾಲೂಕು ಹುಲಿಕಲ್ ಗ್ರಾಮ. ಅವರಿಗೆ ಮಕ್ಕಳಿರಲಿಲ್ಲ ಪಾಪ. ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾವೆ. ಅವರು ಒಬ್ಬ ದೊಡ್ಡ ಪರಿಸರವಾದಿ. ಅವರಿಗೆ ಕೇಂದ್ರ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ. ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ. ನಾನು ಅದನ್ನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ದರು ಅಂತ ಹೇಳ್ತಾರೆ. ಬೇಲೂರಿನಲ್ಲಿ ನಾನು ಅದನ್ನು ವಿಚಾರ ಮಾಡ್ತೀನಿ. ಅಲ್ಲಿ ಅವರ ಏನು ಮಾಡಬೇಕು ಅಂತ ಇದ್ದಾರೆ. ಬೇಲೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ, ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಇದ್ದಾರೆ ಅಂತ ಹೆಬ್ಬೆಟ್ಟು ಅವ್ರದ್ದು ಆಸೆ ಸರ್. ಕೊನೆ ಆಸೆ ಇದೆ. ಪತ್ರದಲ್ಲಿ ಇದೆ. ಅವ್ರ ಪತ್ರದಲ್ಲಿ ಹೌದು, ಅದೇ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ. ಅದನ್ನು ಸರ್ಕಾರ ಪರಿಗಣಿಸುತ್ತೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಸರ್ಕಾರ ಮತ್ತು ವೈಯಕ್ತಿಕವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಅಭಿಮಾನಿಗಳಿಗೆ, ಅವರ ಬಂಧುವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತೇನೆ. ಕ್ರಿಮೇಷನ್ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತೀರಿ? ಅಲ್ಲ, ಗೊತ್ತಿಲ್ಲ. ಅವರು 2-3 ಜಾಗ ಹೇಳ್ತಾ ಇದ್ದಾರೆ. ಅದನ್ನ ನೋಡಿ ಹೇಳ್ತೀನಿ ಈಗ ಅಂತ ಹೇಳಿದ್ದೀನಿ.